ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಹಲುಬಿದಳ್ ಕಲ್ಮರಂ ಕರಗುವಂತೆ ಈ ಭಾಗದಲ್ಲಿ ಒಂದಿಷ್ಟು ಲಕ್ಷ್ಮಣನ ತೊಳಲಾಟಗಳನ್ನು, ಸೀತೆಯ ಒಂದು ಅಸಹಾಯಕತೆಯನ್ನು ನಾವು ನೋಡ್ತಾ ಹೋದ್ವಿ. ತನ್ನನ್ನು ಘೋರವಾದ ಅರಣ್ಯಕ್ಕೆ ಯಾಕೆ ಕರೆತಂದೆ ಎಂದು ಲಕ್ಷ್ಮಣನನ್ನು ಪ್ರಶ್ನಿಸಿದಾಗ ಲಕ್ಷ್ಮಣನಿಗೆ ಹೇಳಲಿಕ್ಕೆ ಸಾಧ್ಯ ಆಗದೆ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ಸೀತೆ ಅವನನ್ನು ಬಲವಂತ ಮಾಡಿದಾಗ ಸಹಜವಾಗಿಯೇ ಲಕ್ಷ್ಮಣ ಹೇಳಬೇಕಾಯಿತು ರಾಮನ ನಿರ್ಧಾರವನ್ನು, ಅವಳ ಮೇಲೆ ಬಂದ ಅಪವಾದವನ್ನು. ತಾನು ಅಸಹಾಯಕ, ತಾನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ವಿಭುವಿನ ಆಜ್ಞೆಯನ್ನು ಮೀರಲಿಕ್ಕೆ ಸಾಧ್ಯವಾಗದೆ ನಾನು ನಿನ್ನನ್ನು ಕರೆತಂದಿದ್ದೇನೆ ಎನ್ನುವ ಸತ್ಯ ಸಂಗತಿಯೊಂದನ್ನು ಹೇಳಿ, ಇನ್ನು ಮುಂದೆ ನಾನು ನಿನ್ನನ್ನು ಮತ್ತೆಲ್ಲಿಗೂ ಕರೆದೊಯ್ಯಲಾರೆ, ನೀನು ಎಲ್ಲಿಗಾದರೂ ಇನ್ಮೇಲೆ ಹೋಗಬಹುದು ಎಂದು ಕಣ್ತುಂಬಿಕೊಂಡು ಹೇಳ್ದ. ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ, ಮನಸ್ಸಿನಲ್ಲಿ ಅಗಾಧವಾದಂಥ ನೋವು, ಸಂಕಟ ಮಡುಗಟ್ಟಿದೆ. ತಾಯಿ ಸಮಾನಳಾಗಿದ್ದಂತಹ ಸೀತೆಗೆ ಇಂಥದ್ದೊಂದು ಮಾತನ್ನು, ಇಂಥದ್ದೊಂದು ಸತ್ಯವನ್ನು ಹೇಳಲಿಕ್ಕೆ ಲಕ್ಷ್ಮಣ ಎಷ್ಟರ ಮಟ್ಟಿಗೆ ತೊಳಲಾಡಿದ್ದಾನೆ ಎನ್ನುವುದನ್ನು ಹಿಂದಿನ ತರಗತಿಯಲ್ಲಿ ನಾನು ಹೇಳಿದ್ದೇನೆ. ಇಂಥದ್ದೊಂದು ಮಾತನ್ನು ಕೇಳಿದ ತಕ್ಷಣವೇ ಸೀತೆಗೆ ಏನಾಗಿರಬೇಕು? ನಿರೀಕ್ಷೆಯನ್ನು ಮಾಡಿರಲಿಲ್ಲ ಇಂಥದ್ದೊಂದನ್ನು ರಾಮನಿಂದ ಸೀತೆ. ರಾಮನಿಂದ ಸೀತೆ ಇಂಥದ್ದನ್ನು ನಿರೀಕ್ಷೆ ಮಾಡದೇ ಇದ್ದಾಗ, ಅಥವಾ ನಾವೇ ನಮಗೆ ಬಹಳ ಆಪ್ತರಾದವರಿಂದ ಒಂದು ದೊಡ್ಡ ಆಘಾತಕಾರಿ ಸಂಗತಿಯೊಂದನ್ನು ನಾವು ಕೇಳಿಸಿಕೊಳ್ಳುವುದು ಬಿಡಿ, ಅಂಥದ್ದೊಂದು ಸಂಗತಿ ನಮ್ಮ ಕಲ್ಪನೆಯಲ್ಲೇ ಇರೋದಿಲ್ಲ, ನಿರೀಕ್ಷೆಯಲ್ಲೇ ಇರೋದಿಲ್ಲ. ಅಂಥದ್ದು ಬಂದಾಗ ನಮಗುಂಟಾಗುವ ಶಾಕ್ ಇದೆಯಲ್ಲ, ಆಘಾತ ಇದೆಯಲ್ಲ, ಅದು ಸಾಮಾನ್ಯ ಆಘಾತ ಅಲ್ಲ. ಅದರಲ್ಲೂ ಬದುಕಿನಲ್ಲಿ ಅನೇಕ ನೋವುಗಳನ್ನು ಉಂಡು ಈಗ ತಾನೇ ಎಲ್ಲವೂ ಸರಿಯಾಗಿದೆ ಎಂದು ನೆಮ್ಮದಿಯಿಂದ ಇರ್ತಾ ಇದ್ದಂಥ ಸೀತೆಗೆ ಲಕ್ಷ್ಮಣನ ಮಾತುಗಳು ಹೀಗಾಗಿರಬೇಕು. ಕವಿ ಎಷ್ಟು ಚೆನ್ನಾಗಿ ಲಕ್ಷ್ಮೀಶ ಅದನ್ನು ಚಿತ್ರಿಸ್ತಾನೆ, ಎಷ್ಟು ಚೆನ್ನಾಗಿ ಅದನ್ನು ಬರೀತಾನೆ. ಮುಂದಿನ ಪದ್ಯವನ್ನು ನೋಡಿ, ಭಾಳ ಅದ್ಭುತವಾದಂತಹ ಪದ್ಯ. ಪುಸ್ತಕ ತೆರೆದು ಇಟ್ಕೊಂಡಿದ್ದೀರಿ ಅಂದ್ಕೊಳ್ತೇನೆ. ಮತ್ತೆ ಹೇಳ್ತಾ ಇದ್ದೀನಿ, ಕೈಯಲ್ಲಿ ಪೆನ್ಸಿಲ್ ಇಟ್ಕೊಳ್ಳಿ. ಆ ಪದ್ಯಭಾಗವನ್ನು ಒಡೆದು ಓದಿದಾಗ ಅದನ್ನು ಸರಿಯಾಗಿ ಒಡೆದುಕೊಳ್ಳಿ, ಶಬ್ದಗಳ ಅರ್ಥಗಳನ್ನು ಬರೆದುಕೊಳ್ಳಿ, ವಿಶೇಷವಾದ ವಿಚಾರಗಳನ್ನು ನಾನು ಹೇಳಿದಾಗ ಟಿಪ್ಪಣಿ ಮಾಡಿಕೊಳ್ಳಿ. ಆಗ ಮಾತ್ರ ಈ ಕಾವ್ಯ ಭಾಗ ನಿಮಗೆ ಚೆನ್ನಾಗಿ ಮನಸ್ಸಿಗೆ ನಾಟುತ್ತೆ, ನಿಮ್ಮ ಮನಸ್ಸಿನಲ್ಲಿ ಉಳಿದುಕೊಳ್ಳುತ್ತೆ. ಹಾಗಾದರೆ ಆ ಪದ್ಯಕ್ಕೆ ಹೋಗೋಣ. ಬಹಳ ವಿಶೇಷವಾದಂಥ ಒಂದು ಪದ್ಯ. ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದಿಳೆಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳ್ ಅಂಗನೆ ಧರೆಗೆ ನಡುನಡುಗುತ್ತ ಮರೆದಳ್ ಅಂಗೋಪಾಂಗಮಂ ಬಳಿಕ ಸೌಮಿತ್ರಿ ಮರುಗಿ ತಣ್ಣೀರ್ದಳೆದು ಪತ್ರದಿಂ ಕೊಡೆವಿಡಿದು ಸೆರೆಗಿಂದೆ ಬೀಸಿ ರಾಮನ ಸೇವೆ ಸಂದುದೇ ತನಗೆಂದು ರೋಧಿಸಿದನು. ಇನ್ನೊಮ್ಮೆ ಓದ್ತೇನೆ. ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದ್ ಇಳೆಗೊರಗುವಂತೆ. ದಿ ಒಡ್ಕೊಂಡ್ರೆ ಅಲ್ಲಿ ಈ ಉಳಿಯುತ್ತೆ. ಮುರಿದ್ ಇಳೆಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳ್ ಅಂಗನೆ ಧರೆಗೆ ನಡುಗುತ್ತಾ. ಮರೆದಳ್ ಅಂಗೋಪಾಂಗಮಂ. ಮರೆದಳ್ ಳ ಬಡ್ಕೊಂಡ್ರೆ ಅಲ್ಲಿ ಆ ಉಳಿಯುತ್ತೆ. ಮರೆದಳಂಗೋಪಾಂಗಮಂ ಬಳಿಕ ಸೌಮಿತ್ರಿ ಮರುಗಿ ತಣ್ಣೀರ್ದಳೆದು ಪತ್ರದಿಂ ಕೊಡೆವಿಡಿದು ಸೆರೆಗಿಂದೆ ಬೀಸಿ ರಾಮನ ಸೇವೆ ಸಂದುದೇ ತನಗೆಂದು ರೋಧಿಸಿದನು. ರಾಮನ ನಿರ್ಧಾರವನ್ನು ಲಕ್ಷ್ಮಣನ ಮಾತಿನಲ್ಲಿ ಕೇಳಿದ ಸೀತೆಗೆ ಎಂತಹ ಆಘಾತ ಉಂಟಾಗಿದೆ ಅಂತ ಕವಿ ಚಿತ್ರಿಸ್ತಾನೆ. ಇಂತಹ ಆಘಾತ ಉಂಟಾಗಿದೆ ಅಂದರೆ, ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದಿಳೆಗೊರಗುವಂತೆ. ಕದಳಿ ಅಂದರೆ ಬಾಳೆ, ಫಲಿತ ಕದಳಿ ಅಂತ ಹೇಳಿದ್ರೆ ಫಲಭರಿತವಾದದ್ದು, ಗೊನೆ ಬಿಟ್ಟಿರುವಂತಹ ಬಾಳೆ.
ಬಿರುಗಾಳಿ ಹೊಡೆಯಲು ಕಂಪಿಸಿ ಇಳೆಗೆ, ಇಳೆ ಅಂದರೆ ಭೂಮಿಗೆ, ಮುರಿದು ಇಳೆಗೆ ಒರಗುವ ಹಾಗೆ, ಅಂದರೆ ಮುರಿದು ಇಳೆಗೆ ಬೀಳುವ ಹಾಗೆ. ಯಾವುದು? ಕದಳಿ ಅಂದರೆ ಬಾಳೆ, ಅದು ಫಲಿತ ಕದಳಿ, ಗೊನೆ ಬಿಟ್ಟ ಬಾಳೆಯ ಮರ. ಬಿರುಗಾಳಿ ಹೊಡೆಯಲು, ಸಾಮಾನ್ಯವಾದ ಗಾಳಿಯೇ ಬೀಸಿದರೆ ಬಾಳೆ ಮರ ಬಿದ್ದು ಹೋಗುವಂಥ ಅಷ್ಟರ ಮಟ್ಟಿಗೆ ಮೃದುತ್ವದಿಂದ ಕೂಡಿರುವಂಥದ್ದು. ಆದರೆ ಬಿರುಗಾಳಿ ಬೀಸಿದರೆ ಏನಾಗಬೇಕು? ಆ ಮರ ಒಮ್ಮೆಗೆ ಮುರಿದು ಕೆಳಗೆ ಉರುಳಿ ಬೀಳುತ್ತೆ. ಫಲಿತ ಕದಳಿ ಅದು, ಗೊನೆ ಬಿಟ್ಟ ಬಾಳೆಯ ಮರ. ಬಿರುಗಾಳಿ ಹೊಡೆತಕ್ಕೆ ಕಂಪಿಸಿ ಇಳೆಗೆ, ನೆಲಕ್ಕೆ ಉರುಳಿ ಬೀಳುವಂತೆ, ಬೀಳುವ ಹಾಗೆ. ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳ್ ಧರೆಗೆ ನಡು ನಡುಗುತ್ತಾ. ಹಮ್ಮೈಸಿ ಬಿದ್ದಳ್ ಅಂಗನೆ. ಅಂಗನೆ ಅಂದರೆ ಹೆಣ್ಣು, ಇಲ್ಲಿ ಯಾರು? ಸೀತೆ. ಹಮ್ಮೈಸಿ ಬಿದ್ದಳಂತೆ. ಹಮ್ಮೈಸಿ ಅಂದರೆ ಮೂರ್ಛೆ ಹೋದಳಂತೆ, ಮೂರ್ಛೆ ಬಿದ್ದಳಂತೆ. ಯಾವಾಗ? ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳದ ಮುನ್ನ. ನೋಡಿ, ಕೆಟ್ಟ ಸಂಗತಿಯೊಂದನ್ನು ನಾವು ಕೇಳಿದ ತಕ್ಷಣವೇ ನಮ್ಮ ಕಿವಿಯನ್ನು ಹೀಗೆ ಮುಚ್ಕೊಳ್ತೇವೆ ಅಂದರೆ ಅದು ಪೂರ್ಣ ಪ್ರಮಾಣದಲ್ಲಿ ಕೇಳಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗೋದಿಲ್ಲ. ಆ ಆಘಾತಕಾರಿಯಾದ ಸಂಗತಿಯೊಂದು ಪೂರ್ಣ ಪ್ರಮಾಣದಲ್ಲಿ ನಮಗೆ ಕೇಳಿಸಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಕಿವಿದೆರೆಗೆ ಬೀಳದ ಮುನ್ನ ಸೀತೆ ಹಮ್ಮೈಸಿ ಬಿದ್ದಳಂತೆ, ಮೂರ್ಛೆ ಹೋದಳಂತೆ. ಕವಿ ಎಷ್ಟು ಒಳ್ಳೆಯ ಹೋಲಿಕೆ ಕೊಡ್ತಾನೆ ಅಂದರೆ ಅದಕ್ಕೆ ಉಪಮಾಲೋಲ ಲಕ್ಷ್ಮೀಶ ಅಂತ ಅವನಿಗೆ ಬಿರುದು. ಅಷ್ಟೊಂದು ಉಪಮೆಗಳನ್ನು ಬಳಸ್ತಾನೆ. ಎಂತಹ ಅದ್ಭುತವಾದ ಉಪಮೆ ಬಳಸಿದ್ದಾನೆ ಅಂದರೆ, ಸಹಜವಾಗಿ ಹೆಣ್ಣನ್ನು ಕದಳಿಗೆ ಹೋಲಿಸ್ತಾರೆ, ಬಾಳೆ ಮರಕ್ಕೆ ಹೋಲಿಸ್ತಾರೆ ಹೆಣ್ಣನ್ನು. ಆ ಮೃದುತ್ವದ ಕಾರಣಕ್ಕಾಗಿ ಆ ಹೆಣ್ಣನ್ನು ಆ ಬಾಳೆಯ ಮರಕ್ಕೆ, ಯಾಕಂದರೆ ಯಾವುದೇ ಆಘಾತಕಾರಿಯಾದ ಸಂಗತಿಗಳನ್ನು ಆಕೆ ಸಹಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಬಿರುಸಿನ ಮಾತುಗಳಿರ್ಬೋದು, ಆಕೆಯ ಮೃದುತ್ವಕ್ಕೆ ಸಂಕೇತವೇ ಆಗಿದ್ದಾಳೆ ಅವಳು. ಹಾಗಾಗಿ ಆ ಕದಳಿಗೆ ಅವಳ ಹೋಲಿಕೆಯನ್ನು, ಅದು ಇಲ್ಲಿ ತುಂಬು ಗರ್ಭಿಣಿ. ಎಷ್ಟು ಚೆನ್ನಾಗಿ ಕವಿ ಕಲ್ಪನೆ ಮಾಡಿಕೊಂಡಿದ್ದಾನೆ. ಫಲಭರಿತ ಕದಳಿ. ಸಹಜವಾಗಿ ಗರ್ಭವತಿಯಾಗಿದ್ದಾಗ ಹೆಣ್ಣು ಮಗಳು ಮತ್ತಷ್ಟು ಮೃದುವಾಗ್ತಾಳೆ. ಅವಳಿಗಿಂತ ಆಘಾತವನ್ನು ತಡೆದುಕೊಳ್ಳುವ ಶಕ್ತಿ ಇರೋದಿಲ್ಲ. ಆಕೆ ಬಾಳೆಯ ಮರದ ಹಾಗೆ, ಫಲಿತ ಕದಳಿಯ ಹಾಗೆ. ಅವಳಿಗೆ ಫಲಿತ ಕದಳಿಗೆ ಬಿರುಗಾಳಿ ಬೀಸಿದರೆ, ಸಾಮಾನ್ಯ ಗಾಳಿ ಬೀಸಿದ್ರೆ ಅದು ಉರುಳಿ ಬಿದ್ದು ಹೋಗುತ್ತೆ. ಅದರಲ್ಲಿ ಬಿರುಗಾಳಿ ಬೀಸಿದರೆ ಏನಾಗಬೇಕು? ಸೀತೆಯ ಸ್ಥಿತಿಯೂ ಅದೇ ಆಗಿದೆ. ಲಕ್ಷ್ಮಣನ ಮಾತು ಬಿರುಗಾಳಿಯಂತೆ ಬಂದು ಎರಗಿದೆ. ಅದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾಗದೆ, ಕೇಳಿಸಿಕೊಳ್ಳಿಕ್ಕೆ ಸಾಧ್ಯವಾಗದೆ, ಆ ಮಾತು ಪೂರ್ಣವಾಗುವುದಕ್ಕಿಂತ ಮುಂಚೆ ಸೀತೆ ಹಮ್ಮೈಸಿ ಬಿದ್ದಳ್. ಹಮ್ಮೈಸಿ ಅಂದರೆ ಮೂರ್ಛಿತಳಾಗಿ ಬಿದ್ದಳಂತೆ. ಹಮ್ಮೈಸಿ ಬಿದ್ದಳ್ ಅಂಗನೆ ಧರೆಗೆ ನಡು ನಡುಗುತ್ತಾ. ಧರೆ ಅಂದರೆ ಭೂಮಿ. ಭೂಮಿಯಲ್ಲಿ ನಡುಗುತ್ತಾ ಮೂರ್ಛೆ ತಳೆದಳಂತೆ, ಅಂದರೆ ಮೂರ್ಛಿತಳಾದಳಂತೆ. ಬಹಳ ಅದ್ಭುತವಾದಂಥ ಒಂದು ಕಲ್ಪನೆ. ಲಕ್ಷ್ಮೀಶನ ಕವಿತ್ವಕ್ಕೆ ಬಹಳ ಒಳ್ಳೆಯ ಸಾಕ್ಷಿ ಇದು. ಲಕ್ಷ್ಮಣನ ಮಾತುಗಳು ಬಿರುಗಾಳಿಗೆ ಹೋಲಿಸ್ತಾನೆ. ತುಂಬು ಗರ್ಭಿಣಿಯಾದಂತಹ ಇವಳನ್ನು ಫಲಿತ ಕದಳಿಗೆ ಹೋಲಿಸ್ತಾನೆ. ಬಿರುಗಾಳಿಯಂತಹ ಆ ಮಾತು, ಆ ಸಂಗತಿಯೊಂದು ಇವಳ ಕಿವಿಗೆ ಬಿದ್ದಾಗ ಬಾಳೆ ಫಲಿತ ಕದಳಿ ಹೇಗೆ ಉರುಳಿ ಕಂಪಿಸಿ ನೆಲಕ್ಕೆ ಬೀಳುತ್ತೋ ಅಂಥದ್ದೇ ಒಂದು ಕಂಪನ ಸೀತೆಯಲ್ಲಿಯೂ ಉಂಟಾಗಿದೆ. ಆ ಸೀತೆಯಲ್ಲಿಯೂ ಅಂಥದ್ದೇ ಒಂದು ಕಂಪನ ಉಂಟಾಗಿ ಆ ಮಾತು ಪೂರ್ಣಗೊಳ್ಳುವುದಕ್ಕಿಂತ ಮುಂಚೆಯೇ ಆಕೆ ನಡುಗುತ್ತಾ 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 ಮೂರ್ಛೆದಳೆದಳಂತೆ. ಆ ಧರೆಯಲ್ಲಿ ಉರುಳಿ ಬಿದ್ದಳಂತೆ. ನಡುಗುತ್ತಾ ಧರೆಯಲ್ಲಿ ಉರುಳಿ ಬಿದ್ದಳಂತೆ. ಮುಂದೆ ನೋಡಿ, ಮರೆದಳಂಗೋಪಾಂಗಮಂ. ಅಂಗೋಪಾಂಗಗಳನ್ನು ಮರೆದಳಂತೆ. ಮೂರ್ಛೆ ಬಿದ್ದವಳು ಅಂಗೋಪಾಂಗಗಳನ್ನು ಲಕ್ಷ್ಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಹೇಗಿದ್ಲೋ ಹಾಗೆ ಕುಸಿದು ಬಿದ್ದಿದ್ದಾಳೆ. ಅಂಗಾಂಗಗಳ ಬಗೆಗೆ ಲಕ್ಷಿಸದೆ ಹೇಗೆ ಆ ಆಘಾತಕಾರಿಯಾದ ಸಂಗತಿಯೊಂದನ್ನು ಕೇಳಿದವಳು ಹಾಗೆ ಕುಸಿದು ಬಿದ್ದಿದ್ದಾಳೆ. ನೋಡಿ, ಮರೆತಳಂತೆ ಅಂಗೋಪಾಂಗಗಳನ್ನು ಮರೆತಳು, ಹಾಗೆ ಬಿದ್ದಿದ್ದಾಳೆ. ಲಕ್ಷ್ಮಣ ಏನು ಮಾಡ್ಬೋದು? ಈ ಸಂಗತಿಯನ್ನು ಹೇಳಿದರೆ ಅವಳಿಗೆ ದೊಡ್ಡ ಆಘಾತವಾಗುತ್ತೆ ಎನ್ನುವಂಥದ್ದು ಅವನಿಗೆ ಗೊತ್ತೇ ಇತ್ತು. ಹಾಗಿರಬೇಕಾದ್ರೆ
ಲಕ್ಷ್ಮಣ ಅದನ್ನು ಹೇಗೆ ಎದುರಿಸ್ತಾನೆ, ಫೇಸ್ ಮಾಡ್ತಾನೆ ಅವನು. ನೋಡಿ ಲಕ್ಷ್ಮಣ ಏನು ಮಾಡ್ತಾನೆ, ಬಳಿಕ ಸೌಮಿತ್ರಿ ಮರುಗಿ ತಣ್ಣೀರ್ದಳೆದು. ಬಳಿಕ ಸೌಮಿತ್ರಿ, ಯಾರಿಲ್ಲಿ ಸೌಮಿತ್ರಿ? ಲಕ್ಷ್ಮಣ ಏನು ಮಾಡ್ತಾನೆ, ಮೂರ್ಛಿತಳಾಗಿ ಧರೆಯಲ್ಲಿ ಉರುಳಿ ಬಿದ್ದವಳಿಗೆ ತಣ್ಣೀರ್ದಳೆದನಂತೆ, ತಣ್ಣೀರನ್ನು ಚಿಮುಕಿಸಿದನಂತೆ, ತಣ್ಣೀರನ್ನು ಪ್ರೋಕ್ಷಿಸಿದನಂತೆ, ತಣ್ಣೀರನ್ನು ಹಾಕಿದ ಅಂತ ಹೇಳಿ. ತಣ್ಣೀರ್ದಳೆದು ಪತ್ರದಿಂ ಕೊಡೆಬಿಡಿದು. ಏನು ಪತ್ರ ಅಂತ ಹೇಳಿದ್ರೆ ಎಲೆ. ಎಲೆಯಿಂದ, ಎಲೆಯನ್ನೇ ದೊಡ್ಡ ದೊಡ್ಡ ಎಲೆಗಳಿದ್ವು, ಆ ಎಲೆಗಳಿಂದನೇ ಅವಳಿಗೆ ನೆರಳು ಮಾಡ್ದ, ಕೊಡೆ ಹಿಡಿದನಂತೆ. ಅಂದರೆ ಆ ಕೊಡೆಯಾಗಿಸಿ ಆ ಪತ್ರಗಳನ್ನು, ಆ ಎಲೆಗಳನ್ನು ಅವಳಿಗೆ ನೆರಳು ಮಾಡಿದನಂತೆ. ಆ ಬಳಿಕ ಸೆರಗಿಂದ ಬೀಸಿ, ತನ್ನ ಸೆರಗಿನಿಂದ ಆತ ಬೀಸಿದನಂತೆ. ಸೆರಗು ಅಂದ ತಕ್ಷಣ ನಮ್ಮ ತಲೆಗೆ ಎಲ್ಲರಿಗೂ ಬರುವಂಥದ್ದು ಮೊದಲಿಗೇನು ಅಂತ ಹೇಳಿದ್ರೆ, ಸೆರಗು ಅಂದರೆ ಸೀರೆ ತುದಿ ಇರುವಂಥದ್ದು ಅಂತ. ಹಾಗಾದ್ರೆ ಲಕ್ಷ್ಮಣ ಸೀರೆ ಉಟ್ಕೊಂಡಿದ್ದೆ, ಮತ್ತು ಸೆರಗಿನಿಂದ ಗಾಳಿ ಬೀಸಿದ ಅಂತ ಹೇಳಿದ್ರೆ ಹಾಗಲ್ಲ. ಸೆರಗು ಅಂದರೆ ಅರ್ಥ ತುದಿ ಅಂತ ಅರ್ಥ. ಯಾವುದೇ ವಸ್ತ್ರದ ತುದಿಯನ್ನು ಸೆರಗು ಅಂತಾರೆ. ಆದರೆ ಸಾಮಾನ್ಯ ಜನರ ಬಳಕೆಯಲ್ಲಿ ಏನಾಗಿದೆ ಅಂದರೆ, ಆ ಸೀರೆಯ ತುದಿ ಏನಿದೆ ಅದನ್ನು ಸೆರಗು ಅಂತಲೇ ಕರೀತಾರೆ. ಅದು ಸೆರಗಲ್ಲ ಅಂತಲ್ಲ, ಸೀರೆಯ ಸೆರಗು ಅಂದರೆ ಸೀರೆಯ ತುದಿ, ಅಂಚು. ಇಲ್ಲಿ ಆಗ ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜಮಹಾರಾಜರುಗಳು ಶಲ್ಯವನ್ನು ಹಾಕ್ಕೊಳ್ತಾ ಇದ್ರು. ಆ ಶಲ್ಯವನ್ನು ಹೀಗೆ ಹೊದ್ಕೊಳ್ತಾ ಇದ್ರಲ್ಲ, ಆ ಶಲ್ಯದ ಸೆರಗು ಅಂದರೆ ಶಲ್ಯದ ತುದಿ. ಆ ಶಲ್ಯದ ತುದಿಯಿಂದ, ಸೆರಗಿನಿಂದ ಅವಳಿಗೆ ಹೀಗೆ ಗಾಳಿಯನ್ನು ಬೀಸಿದನಂತೆ. ಮೂರ್ಛಿತಳಾಗಿ ಬಿದ್ದಿದ್ದಾಳೆ. ರಾಮನಿಂದ ಇಂಥದ್ದೊಂದು ಸಂಗತಿಯನ್ನು ನಿರೀಕ್ಷಿಸದೇ ಇರುವ ಅವಳಿಗೆ ಲಕ್ಷ್ಮಣನ ಮಾತು ಬಿರುಗಾಳಿಯಂತೆ ಬಂದು ಹೊಡೆದಿದೆ. ಫಲಿತ ಕದಳಿಯಂತಿರುವ ಆಕೆ ಈ ಬಿರುಗಾಳಿಯ ಏಟಿಗೆ ತಡೆದುಕೊಳ್ಳಲಾಗದೆ, ಅವನ ಮಾತಿನ ಏಟಿಗೆ ತಡೆದುಕೊಳ್ಳಲಾಗದೆ ಮೂರ್ಛಿತಳಾಗಿ ಧರೆಗೆ ಉರುಳಿದ್ದಾಳೆ. ತನ್ನ ಅಂಗೋಪಾಂಗಗಳನ್ನು ಮರೆತಿದ್ದಾಳೆ. ಆ ಸ್ಥಿತಿಯಲ್ಲಿರುವ ಅವಳನ್ನು ನೋಡಿ ಲಕ್ಷ್ಮಣ ಅವಳಿಗೆ ತಣ್ಣೀರನ್ನು ಚಿಮುಕಿಸಿದ್ದಾನೆ. ಆ ಬಳಿಕ ನೆರಳಾಗಿ ಎಲೆಗಳಿಂದ ಕೊಡೆಯನ್ನಾಗಿಸಿ ನೆರಳು ಮಾಡಿದ್ದಾನೆ. ತನ್ನ ಶಲ್ಯದ ಸೆರಗಿನಿಂದ ಅವಳಿಗೆ ಗಾಳಿ ಬೀಸಿದ್ದಾನೆ. ಅಯ್ಯೋ, ರಾಮನ ಸೇವೆ ಸಂದುದೇ ತನಗೆಂದು ರೋಧಿಸಿದನಂತೆ. ರಾಮನ ಸೇವೆ ಸಂದುದಲ್ಲ ನನಗೆ, ರಾಮನ ಸೇವೆಯನ್ನು ಈ ರೀತಿಯಲ್ಲಿ ಮಾಡಬೇಕಾಯ್ತಲ್ಲ ನನಗೆ ಎಂದು ರೋಧಿಸಿದನಂತೆ. ನಾವು ಯಾರಿಗಾದರೂ ಸಹಾಯ ಮಾಡೋದು, ಒಳ್ಳೆಯ ಕೆಲಸ ಮಾಡುವಂಥದ್ದು ಒಂದು ಸಂತೋಷಕ್ಕೆ ನೆಮ್ಮದಿ, ಮನಸ್ಸಿಗೊಂದು ನೆಮ್ಮದಿಯನ್ನು, ಸಂತೋಷವನ್ನು ತರುವಂಥ ಸಂಗತಿ. ಆದರೆ ಇಲ್ಲಿ ರಾಮನ ಸೇವೆಗೆ ನನ್ನ ಬದುಕನ್ನು ಮುಡುಪಾಗಿಟ್ಟವನು ನಾನು. ಆದರೆ ಈ ರೀತಿಯಲ್ಲಿ ರಾಮನ ಸೇವೆಯನ್ನು ನಾನು ಮಾಡಬೇಕಾಯಿತಲ್ಲ ಅಂತ ಹೇಳಿ ದುಃಖಿಸ್ತಾ ಇದ್ದಾನೆ. ಅಂಥದ್ದೊಂದು ಸ್ಥಿತಿಯಲ್ಲಿ ನಾನು ಇರುವುದನ್ನು, ಅಂದರೆ ಲಕ್ಷ್ಮಣ ತಾನಿರುವುದನ್ನು ನೆನೆದು ರೋಧಿಸುತ್ತಿದ್ದಾನೆ. ಅಯ್ಯೋ, ರಾಮನ ಸೇವೆಯನ್ನು ನಾನು ಹೀಗೆ ಮಾಡಬೇಕಾಯಿತಲ್ಲ ಅನ್ನುವ ವೇದನೆ, ನೋವು ಅವನಲ್ಲಿ ಕಾಣ್ತಾ ಇದೆ. ಬಹಳ ಅದ್ಭುತವಾದಂತಹ ಪದ್ಯ ಭಾಗ ಇದು. ನಿಮಗೆ ಅರ್ಥವಾಯಿತು ಅಂತ ಅಂದುಕೊಳ್ತೇನೆ. ಎಷ್ಟೊಂದು ಉಪಮೆಗಳನ್ನು ಕೊಡ್ತಾ ಬರ್ತಾ ಇದ್ದು ನಾನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಬಹಳ ಸುಂದರವಾದಂತಹ ರೀತಿಯಲ್ಲಿ ಒಂದು ಕಥೆಯನ್ನು ಕಣ್ಣಿಗೆ ಕಟ್ಟುವ ಹಾಗೆ ಚಿತ್ರಿಸುವಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ. ಸೀತೆ ಮೊದಲೇ ಕುಸುಮ ಕೋಮಲೆಯಾದವಳಿಗೆ ಇಂಥದ್ದೊಂದು ಮಾತು ಸಹಿಸಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಆ ಮಾತು ಅವಳಿಗೆ ಬಿದ್ದಾಗ ಅದೊಂದು ರೀತಿಯಲ್ಲಿ ಬಿರುಗಾಳಿ ಹಾಗೆ ಎರಗಿದೆ. ಎಷ್ಟು ಚಂದ! ಬಿರುಗಾಳಿಗೆ ಫಲಿತ ಕದಳಿ ತಡಿಲಿಕ್ಕೆ ಸಾಧ್ಯ ಇದೆಯೇ? ತುಂಬು ಗರ್ಭವತಿಯಾದಂತಹ ಸೀತೆಗೆ ರಾಮ ಇಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ ಎನ್ನುವ ಸಂಗತಿಯನ್ನೇ ಸಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಮೂರ್ಛೆ ಬೀಳೋದು. ಲಕ್ಷ್ಮಣ ಸಹಾಯಕತೆಯಲ್ಲಿ ತೊಳೆದಾಡೋದು. ಅಯ್ಯೋ, ರಾಮನ ಸೇವೆಯನ್ನು ನಾನು ಹೀಗೆ ಮಾಡಬೇಕಾಯ್ತಲ್ಲ ಅಂತ ಹೇಳಿ ರೋಧಿಸೋದು, ದುಃಖಿಸೋದು, ಅಳೋದು, ರೋಧಿಸ್ತಾ ಇದ್ದಾನೆ. ಲಕ್ಷ್ಮಣನ ಉಪಚಾರದಿಂದ ಎಚ್ಚೆತ್ತುಕೊಂಡಿದ್ದಾಳೆ ಈಗ ಸೀತೆ. ಎಚ್ಚೆತ್ತುಕೊಂಡ ಮೇಲೆ ಅವಳ ಮನಸ್ಥಿತಿ ಹೇಗಿರಬಹುದು, ಅವಳು ಏನನ್ನು ಹೇಳಬಹುದು? ಮತ್ತು ಕೆಲವು ಪದ್ಯಗಳನ್ನು ಬಿಟ್ಟಿದ್ದಾರೆ. ಆದರೆ ಇಲ್ಲಿರುವ ಪದ್ಯಗಳನ್ನು ನಾವು ನೋಡುವ. 8ನೆಯ ಪದ್ಯಕ್ಕೆ ನಾವು ಬರೋದಾದರೆ, ಆ ಪದ್ಯ ಓದ್ತೇನೆ, ಆಮೇಲೆ ಅದಕ್ಕೆ ಹೇಳ್ತೇನೆ. ಬಿಟ್ಟನೇ ರಘುದ್ವಹಂ ನನ್ನನ್ ಅಕಟಕಟ ತಾ ಮುಟ್ಟನೇ ನೆಗಳ್ದ ಬಾಳ್ಕೆಗೆ ಸಂಚಕಾರಮಂ ಕೊಟ್ಟನೇ ಸುಮಿತ್ರಾ ತನುಜ ಕಟ್ಟರಣ್ಯ ಕಳುಹಿಬಾ ಎಂದು ನಿನಗೆ ಕೊಟ್ಟನೇ ನಿರೂಪಮಂ.
ತಾನೆನ್ನ ಕಣ್ಬಟ್ಟೆಗೆಟ್ಟೆನ್ ಮನೋವಲ್ಲಭನನ್ನಗಲ್ದ ಅಡವಿಯೊಳ್ ನೆಟ್ಟನೆ ಪಿಶಾಚದ ಓಲ್ ಎಂತಿಹೆನೋ ಕೆಟ್ಟೆನಲ್ಲಯ್ಯ ಎಂದೊರಲ್ದಳ್ ಅಬಲೆ. ಇನ್ನೊಮ್ಮೆ ಓದ್ತೇನೆ. ಬಿಟ್ಟನೆ ರಘುದ್ವಹಂ ನನ್ನನ್ ಅಕಟಕಟ ತಾ ಮುಟ್ಟನೇ. ಅಲ್ಲಿ ನೋಡಿ, ನನ್ನನ್ ಒಡ್ಕೊಂಡ್ರೆ ನಾ ಒಡ್ಕೊಂಡ್ರೆ ಇಲ್ಲಿ ಆ ಉಳಿಯುತ್ತೆ. ಅಕಟಕಟ ತಾ ಮುಟ್ಟನೆ ನೆಗಳ್ದ ಬಾಳ್ಕೆಗೆ ಸಂಚಕಾರಮಂ ಕೊಟ್ಟನೆ. ಸುಮಿತ್ರಾ ತನುಜ ಕಟ್ಟರಣ್ಯ ಕಳುಹಿಬಾ ಎಂದು ನಿನಗೆ ಕೊಟ್ಟನೆ ನಿರೂಪನು. ತಾನೆನ್ನ ಕಣ್ಬಟ್ಟೆಗೆಟ್ಟೆನ್ ಮನೋವಲ್ಲಭನನ್ ಅಗಲ್ದ್ ಅಡವಿಯೊಳ್ ನೆಟ್ಟನೆ ಪಿಶಾಚದ ಓಲ್ ಎಂತಿಹೆನೋ ಕೆಟ್ಟೆನಲ್ಲ ಎಂದೊರಲ್ದಳ್ ಅಬಲೆ. ಕೆಟ್ಟೆನಲ್ಲ ಎಂದೊರಲ್ದಳ್ ಅಬಲೆ. ಸೀತೆ ಲಕ್ಷ್ಮಣನ ಉಪಚಾರದಿಂದ ಎಚ್ಚೆತ್ತುಕೊಂಡಿದ್ದಾಳೆ, ನೋಡ್ತಿದ್ದಾಳೆ. ಅವಳ ತಲೆಯ ತುಂಬ ರಾಮ ಇಂತಹ ಕೆಲಸವನ್ನು ಮಾಡಿಬಿಟ್ನೇ ಅನ್ನುವಂಥ ಒಂದು ನೋವಿದೆ, ಗೊಂದಲ ಇದೆ ಅವಳಲ್ಲಿ. ಬಿಟ್ಟನೆ ರಘುದ್ವಹಂ ನನ್ನನ್ನು. ಹಾಗಾದರೆ ನನ್ನನ್ನು ರಘುದ್ವಹನು ಬಿಟ್ಟನೆ. ರಘುದ್ವಹ ಅಂದರೆ ರಘುಕುಲದ ಶ್ರೇಷ್ಠ ಅಂತ. ಯಾರಿಲ್ಲಿ ರಘುಕುಲ ಶ್ರೇಷ್ಠ? ರಾಮ. ರಘುದ್ವಹಂ ಅಂದರೆ ರಘುಕುಲ ಶ್ರೇಷ್ಠ, ರಘುವಂಶದ ಶ್ರೇಷ್ಠ ಯಾರು? ರಾಮ. ಹಾಗಾದರೆ ಬಿಟ್ಟನೆ ರಘುದ್ವಹಂ ನನ್ನನ್ನು. ನಂಬಲಿಕ್ಕೆ ಆಗ್ತಾ ಇಲ್ಲ ಅವಳಿಗೆ. ನನ್ನನ್ನು ಬಿಟ್ಟನೆ. ಹಾಗಾದರೆ ರಘುಕುಲ ಶ್ರೇಷ್ಠ. ಕವಿ ಇಲ್ಲಿ ರಘುಕುಲ ಶ್ರೇಷ್ಠ ಅಂತ ಬಳಸ್ದ. ರಘುಕುಲ ಶ್ರೇಷ್ಠನಾದಂಥವನು ರಾಮ ಇಂಥದ್ದೊಂದು ಮಾಡಬಹುದೇ ಎನ್ನುವಂಥ ಪ್ರಶ್ನೆ ಕೂಡ ಹುಟ್ಟುತ್ತೆ ಅಲ್ವೇ? ಹಾಗಾದರೆ ಅವನ ಶ್ರೇಷ್ಠತೆ ಬಗೆಗೆ ಪ್ರಶ್ನೆ ಹುಟ್ಟುತ್ತೆ ಅಲ್ವೇ? ಯಾಕೆ ಸೀತೆಗೊಂದು ಈ ಸ್ಥಿತಿಯನ್ನು ತಂದಿಟ್ಟುಬಿಟ್ಟ? ಕವಿ ವ್ಯಂಗ್ಯವಾಡ್ತಾ ಇದ್ದಾನೆ. ಅವಳು ಬಾಯಲ್ಲಿ ಬರೋ ಮಾತು ರಘುಕುಲ ಶ್ರೇಷ್ಠನಾದಂತಹ ರಾಮ ನನ್ನನ್ನು ಬಿಟ್ಟನೆ. ಹಾಗಾದ್ರೆ ನನ್ನನ್ನು ಬಿಟ್ಟನೆ. ಅಕಟಕಟ ಅಂದರೆ ಅಯ್ಯಯ್ಯೋ ಅನ್ನುವಂಥದ್ದು. ಅಯ್ಯಯ್ಯೋ, ನನ್ನನ್ನು ತೊರೆದನೆ. ಹಾಗಾದರೆ ರಾಮ ನನ್ನನ್ನು ತೊರೆದನೆ. ಅಕಟಕಟ ತಾ ಮುಟ್ಟನೆ. ಹಾಗಾದ್ರೆ ನನ್ನನ್ನು ಯಾವತ್ತೂ ಸೇರೋದಿಲ್ವೇ? ತಾ ಮುಟ್ಟನೆ, ನನ್ನನ್ನು ಮುಟ್ಟೋದಿಲ್ವೇ? ಇನ್ನು ಹಾಗಾದರೆ ನನ್ನನ್ನು ಸೇರೋದಿಲ್ವೇ? ನೆಗಳ್ದ ಬಾಳ್ಕೆಗೆ ಸಂಚಕಾರಮಂ ಕೊಟ್ಟನೆ. ಸಂಚಕಾರ ಅಂದರೆ ಮೋಸ. ನೆಗಳ್ದ ಬಾಳ್ಕೆ ಅಂದರೆ ಪ್ರಸಿದ್ಧ ಬಾಳು. ನೆಗಳ್ ಅಂದರೆ ಪ್ರಸಿದ್ಧಿ. ಪ್ರಸಿದ್ಧವಾದ ಬಾಳಿಗೊಂದು ಸಂಚಕಾರವನ್ನೇ, ಒಂದು ಮೋಸವನ್ನೇ ಕೊಟ್ಟು ಬಿಟ್ಟನೆ. ಸಂಚಕಾರಮಂ ಕೊಟ್ಟನೆ, ಒಂದು ಮೋಸವನ್ನೇ ಮಾಡಿಬಿಟ್ನೆ. ಹಾಗಾದರೆ ಅವಳಿಗೆ ಇದನ್ನು ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯವಾಗ್ತಾ ಇಲ್ಲ. ಈಗ ತಾನೇ ಲಕ್ಷ್ಮಣನ ಉಪಚಾರದಿಂದ ಎಚ್ಚೆತ್ತುಕೊಂಡವಳಿಗೆ ತಕ್ಷಣಕ್ಕೆ ಬಂದಿದ್ದು, ಅಯ್ಯೋ ರಘುದ್ವಹನಾದ ರಾಮ ನನ್ನನ್ನು ಹಾಗಾದರೆ ಬಿಟ್ಟುಬಿಟ್ನೆ. ಅಯ್ಯೋ, ಇನ್ನೆಂದೂ ನನ್ನನ್ನು ಸೇರಲಾರನೆ, ಇನ್ನೆಂದೂ ನನ್ನನ್ನು ಮುಟ್ಟುವುದಿಲ್ಲವೇ? ಪ್ರಸಿದ್ಧವಾದ ಬಾಳಿಗೊಂದು ಸಂಚಕಾರವನ್ನು, ಮೋಸವನ್ನು ಮಾಡಿಬಿಟ್ಟನೆ ರಾಮ. ಸುಮಿತ್ರಾ ತನುಜನನ್ನ ಕಟ್ಟರಣ್ಯಕ್ಕೆ ಕಳುಹಿಬಾ ಎಂದು ನಿರೂಪಮಂ ಮಾಡಿದನೆ. ನಿರೂಪ ಅಂದರೆ ಆಜ್ಞೆ. ಸುಮಿತ್ರಾ ತನುಜ ಅಂದರೆ ಸುಮಿತ್ರೆಯ ಮಗ. ಯಾರು? ಲಕ್ಷ್ಮಣ. ಹಾಗಾದರೆ ನನ್ನನ್ನು ಕಾಡಿಗೆ ಬಿಟ್ಟು ಬಾ ಎಂದು. ಕಟ್ಟರಣ್ಯಕ್ಕೆ, ಸಾಮಾನ್ಯವಾದ ಕಾಡಲ್ಲ, ದಟ್ಟವಾದ ಕಾಡು. ದಟ್ಟವಾದಂತಹ ಕಾಡಿನಲ್ಲಿ ನನ್ನನ್ನು ಬಿಟ್ಟು ಬಾ ಎಂದು ನಿರೂಪಮಂ ಕೊಟ್ಟನೇ ನಿರೂಪಮಂ. ಆಜ್ಞಾಪಿಸಿ ಬಿಟ್ನೆ ಅಂತ. ನಿರೂಪ ಅಂದ್ರೆ ಆಜ್ಞೆ. ಆಜ್ಞೆಯನ್ನು ಕೊಟ್ಟು ಬಿಟ್ಟನೆ. ಹಾಗಾದರೆ ಅವಳಿಗೆ ನಂಬಲಿಕ್ಕೆ ನೋಡಿ, ಅವಳ ಪ್ರತಿ ಮಾತಿನಲ್ಲಿಯೂ ಕಾಣುವಂತಹ ತೊಳಲಾಟ ಇದೆ. ಯಾಕಂದ್ರೆ ರಾಮನಿಂದ ಅಂಥದ್ದು ನಿರೀಕ್ಷೆ ಮಾಡಿರಲಿಲ್ಲ ಅವಳು. ಅಯ್ಯೋ, ರಾಮ ಹಾಗಾದರೆ ನನ್ನನ್ನು ಬಿಟ್ಟು ಬಿಟ್ಟನೆ. ಅವನೆಂದೂ ನನ್ನನ್ನು ಸೇರುವುದಿಲ್ಲವೇ? ನನ್ನನ್ನು ಮುಟ್ಟುವುದಿಲ್ಲವೇ? ರಾಮ ಸೀತೆಯರಂತಹ ಪ್ರಸಿದ್ಧವಾದಂತಹ ಬಾಳಿಗೊಂದು ಮೋಸವನ್ನು ಬಗೆದು ಬಿಟ್ಟನೇ ರಾಮ. ಸುಮಿತ್ರಾ ತನುಜನಾದ
ಲಕ್ಷ್ಮಣನಿಗೆ ನನ್ನನ್ನು ಕಟ್ಟರಣ್ಯದಲ್ಲಿ ಬಿಟ್ಟು ಬಾ ಎಂದು ಆಜ್ಞಾಪಿಸಿ ಬಿಟ್ಟನೆ. ತಾನಿನ್ನು ಕಣ್ಬಟ್ಟೆಗೆಟ್ಟೆನ್. ಕಣ್ಬಟ್ಟೆ, ಬಟ್ಟೆ ಅಂದರೆ ದಾರಿ, ಕಣ್ಬಟ್ಟೆ ನಮ್ಮಲ್ಲಿ ದಿಕ್ಕು ತೋಚೋದಿಲ್ಲ ಅಂತ ಹೇಳ್ತೀವಲ್ಲ, ಅಂದರೆ ಕಣ್ಬಟ್ಟೆ ನಮಗೆ ಮುಂದಿನ ದಾರಿ ಎನ್ನುವುದೇ ಕಾಣೋದಿಲ್ಲ. ತಾನು ಕಣ್ಬಟ್ಟೆಗೆಟ್ಟೆನ್, ದಾರಿ ತೋಚದಾಗಿದೆ ಅವಳಿಗೆ. ಅಯ್ಯೋ, ಮನೋವಲ್ಲಭನನ್ನಗಲ್ದು. ಮನೋವಲ್ಲಭ ಅಂದ್ರೆ ಗಂಡ, ಮನೋವಲ್ಲಭ ಅಂತ ಹೇಳಿದ್ರೆ ಮನಸ್ಸಿಗೆ ಇಷ್ಟದ ಗಂಡ, ಇಚ್ಛೆಯ ಗಂಡ. ಆ ಮನೋವಲ್ಲಭನನ್ನಗಲ್ದು, ಅವನಿನ್ನ ದೂರವಾಗಿ, ಮನೋವಲ್ಲಭನನ್ ಅಗಲ್ದು, ಮನೋವಲ್ಲಭನಿಂದ ದೂರವಾಗಿ ದೂರವಾಗಿ ನೆಟ್ಟನೆ ಪಿಶಾಚದವೋಲ್, ನೆಟ್ಟನೆ ಪಿಶಾಚಿಯಂತೆ ಎಂತಿಹೇನೋ ಈ ಕಾಡಿನಲ್ಲಿ, ನಾನು ಹೇಗೆ ಬದುಕಲಿ ಈ ಕಾಡಿನಲ್ಲಿ, ಅಯ್ಯೋ ಕೆಟ್ಟೆನಲ್ಲ ಎಂದು ಒರಲ್ದಳ್, ಎಂದು ಒರಲಿದಳು ಅಬಲೆ. ಯಾರಿಲ್ಲಿ ಅಬಲೆ? ಸೀತೆ. ಬಲ ಇಲ್ಲದವಳು ಅಬಲೆ, ಇಲ್ಲಿ ಯಾರು? ಸೀತೆ. ಎಂದು ಒರಲಿದಳಂತೆ. ಹಾಗಾದರೆ ಲಕ್ಷ್ಮಣನಿಗೆ ಇಂಥದ್ದೊಂದು ಆಜ್ಞೆಯನ್ನು ಕೊಟ್ಟು ಬಿಟ್ನೇ ರಾಮ. ತನ್ನ ಗಂಡ ರಾಮನನ್ನಗಲಿ ನಾನು ಬದುಕುವುದಾದರೂ ಹೇಗೆ, ಮನೋವಲ್ಲಭನನ್ನಗಲ್ದು ಈ ದಟ್ಟ ಅರಣ್ಯದಲ್ಲಿ ಪಿಶಾಚಿಯಂತೆ. ಯಾಕೆ ಪಿಶಾಚಿಗಳು ಒಂದೊಂದೇ ಓಡಾಡ್ತಿರ್ತವೆ ಈ ಕಾಡಿನಲ್ಲಿ. ಬೇರೆ ಇಲ್ಲ, ಮನುಷ್ಯ ಎಲ್ಲರ ಜೊತೆಗೆ ಬದುಕಬೇಕಲ್ವಾ, ಆದರೆ ಪಿಶಾಚಿಗಳು ಹಾಗಲ್ಲ, ಎಲ್ಲರ ಜೊತೆಗೆ ಬದುಕೋಲ್ಲ, ಅವ್ರ ಪಾಡಿಗೆ ಓಡಾಡ್ತಿರ್ತಾರೆ. ದಟ್ಟವಾದ ಅರಣ್ಯದಲ್ಲಿ ನಾನು ಪಿಶಾಚಿಯಂತೆ ನನ್ನ ಮನೋವಲ್ಲಭನನ್ನ ಅಗಲ್ದು ಎಂತೂ ಬದುಕುವೇನೋ, ನಾನು ಹೇಗೆ ಬದುಕುತ್ತೇನೋ, ಕೆಟ್ಟೆನಲ್ಲ ಎಂದು ಒರಲಿದಳು. ಒರಲಿದಳು ಅಬಲೆ, ದುಃಖಿಸಿದಳಂತೆ. ಒರಲು ದುಃಖಿಸಿದಳಂತೆ. ಎಂತಹ ಒಂದು ನೋವು, ಸಂಕಟ, ಎಂತಹದ್ದೊಂದು ಸಂಕಟ ಅವಳಲ್ಲಿದೆ. ತಾನೆಂದೂ ರಾಮನಿಂದ ಇಂಥದ್ದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆ ರಾಮ ನನ್ನನ್ನು ತೊರೆದು ಬಿಟ್ಟ? ಅವನಿಲ್ಲದೆ ನಾನು ಬದುಕುವುದಾದರೂ ಹೇಗೆ? ಬದುಕಿನ ದಾರಿಯೇ ನಿಂತು ಹೋಗಿದೆ ನನಗೆ, ದಾರಿ ಕಾಣದಾಗಿದೆ ನನಗೆ. ಕಣ್ಬಟ್ಟೆಗೆಟ್ಟೆನ್, ಅವನಿಲ್ಲದೆ ನಾನು ಬದುಕುವುದಾದರೂ ಹೇಗೆ ಎಂದು ಒರಲಿದಳು ಅಬಲೆ. ಸೀತೆ ದುಃಖಿಸಿದಳಂತೆ. ಬಹಳ ಅದ್ಭುತವಾದಂಥ ಕವಿತ್ವ ಲಕ್ಷ್ಮೀಶನಲ್ಲಿ ಕಾಣ್ತಾ ಹೋಗ್ತೇವೆ. ಗಮನಿಸಿ, ಇದರ ಅನೇಕ ಪದ್ಯಗಳಲ್ಲಿ ಆದಿಪ್ರಾಸಗಳಿದೆ. ಇಲ್ಲಿ ನೋಡಿ, ಬಿಟ್ಟನೆ, ಮುಟ್ಟನೆ, ಕೊಟ್ಟನೆ, ಗೆಟ್ಟನೆ, ನೆಟ್ಟನೆ. ನೋಡಿ, ಈ ಎಲ್ಲ ಕಡೆಗಳಲ್ಲಿಯೂ ನೀವು ಗಮನಿಸ್ತಾ ಹೋಗ್ತೀರಿ ಆದಿಪ್ರಾಸವನ್ನು. ಅದೇ ರೀತಿಯಲ್ಲಿ ಎಲ್ಲಿ ನೋಡಿ ಆ ಬೇರೆ ಬೇರೆ ಪದ್ಯಗಳಲ್ಲೂ ಕೂಡ ನೀವು ಅದನ್ನು ಗಮನಿಸ್ಬೋದು. ಅಂದರೆ ಆ ಕವಿತ್ವಕ್ಕೆ ನಾನಿಲ್ಲಿ ಉದಾಹರಣೆ ಕೊಡ್ತಾ ಹೋಗುವಂಥದ್ದು. ಹೇಗೆ ಉಪಮೆಗಳನ್ನು ಬಳಸ್ತಾನೆ, ಹೇಗೆ ಆದಿಪ್ರಾಸಗಳನ್ನು, ಕೆಲವು ಕಡೆಗೆ ಅಂತ್ಯಪ್ರಾಸಗಳನ್ನು ಬಳಸ್ತಾ ಹೋಗ್ತಾನೆ. ಭಾಳ ವಿಶೇಷವಾದಂಥದ್ದು. ಒಂದು ಕರುಣಾರಸ ಅನ್ನುವಂಥದ್ದು ಕಣ್ತುಂಬಿ ಇಲ್ಲಿ ಬರುತ್ತೆ. ಅಷ್ಟು ಚಂದ ಅವಳ ಮಾತುಗಳಲ್ಲಿ, ಆ ಶಬ್ದಗಳಲ್ಲಿ, ಆ ಧ್ವನಿ ಅಷ್ಟು ಚೆನ್ನಾಗಿ ಕಟ್ಟಿಕೊಡ್ತಾ ಹೋಗ್ತಾನೆ. ಅಂದರೆ ಅಷ್ಟರ ಮಟ್ಟಿಗೆ ಮನ ಮಿಡಿಯುವ ಹಾಗೆ ಅದನ್ನು ಚಿತ್ರಿಸುವ ಸಾಮರ್ಥ್ಯ ಲಕ್ಷ್ಮೀಶನಿಗಿದೆ. ತನ್ನೊಳಗೆ ತಾನು ದುಃಖಿಸ್ತಾ ಹೇಳಿಕೊಳ್ಳುವಂತಹ ಮಾತುಗಳಿವು. ಮತ್ತು ದುಃಖಿಸ್ತಾಳೆ, ಯಾಕೆ ರಾಮನನ್ನು ಹೀಗೆ ತೊರೆದು ಬಿಟ್ಟ? ರಾಮನನ್ನು ತೊರಿಬೇಕಾಗಿತ್ತೇ? ಈ ಪ್ರಶ್ನೆಗಳು ಸಹಜವಾಗಿ ಅವಳಲ್ಲಿ ಹುಟ್ಟುತ್ತವೆ. ಮುಂದಿನ ಪದ್ಯ ನೋಡ್ಕೊಳ್ಳಿ, ಅವಳ ಭಾವನೆಗಳೆಂಥದ್ದು, ಅವಳೊಳಗಿನ ರೋದನ ಎಂಥದ್ದು, ಮುಂದಿನ ಪದ್ಯದಲ್ಲಿ ಗೊತ್ತಾಗುತ್ತೆ. ನೋಡ್ಕೊಳ್ಳಿ. ಎಂದು ಕೌಶಿಕ ಮುನಿಯೊಡನೆ ಮಿಥಿಲಾಪುರಕ್ಕೆ ಬಂದು ಹರಧನುವ ಮುರಿದು ಎನ್ನ ಮದುವೆಯಾದನ್ ಅಂದು ಮೊದಲಾಗಿ ರಮಿಸಿದನೇ ಎನ್ನೊಳ್ ಆನಗಲ್ದೊಡೆ ತಾ ನವೆದನಲ್ಲದೆ ಒಂದಿದನೇ ಸೌಖ್ಯಮಂ ರಾಮನ್ ಎನಗಾಗಿ ಕಪಿವೃಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದ್ ಅಗ್ನಿಮುಖದೊಳ್ ಪರೀಕ್ಷಿಸಿದನ್ ಎನ್ನೊಳಪರಾಧಮಂ ಕಾಣಿಸಿದನೇ. ಎಂತಹ ಒಂದು ಅದ್ಭುತವಾದ ಚಿತ್ರಣ. ಅವಳ ಮನಸ್ಸು ಹೀಗೆ ತುಡಿತಾ ಇದೆ, ಮಿಡಿತಾ ಇದೆ. ಯಾವ ರಾಮ ನನ್ನನ್ನು ತೊರೆದವನೀಗ? ಯಾವ ರಾಮ ನನ್ನನ್ನು ಕಾಡಿಗೆ ಬಿಟ್ಟು ಬಾ ಎಂದು ಆಜ್ಞಾಪಿಸಿದ್ದಾನೆ? ಯಾವ ರಾಮ? ಅಂದು
ಕೌಶಿಕ ಮುನಿಯೊಡನೆ ಮಿಥಿಲಾಪುರಕ್ಕೆ ಬಂದವನು. ಹೌದಲ್ವಾ? ಯಾರು ಕೌಶಿಕ? ವಿಶ್ವಾಮಿತ್ರರು. ನಿಮಗೆಲ್ಲ ಕತೆ ಗೊತ್ತಿದೆ ಅನ್ನೋ ಕಾರಣಕ್ಕೆ ನಾನು ವಿಸ್ತಾರವಾಗಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ವಿಶ್ವಾಮಿತ್ರರು ರಾಮನನ್ನು ಲಕ್ಷ್ಮಣನನ್ನು ಕರ್ಕೊಂಡು ಹೋಗ್ತಾರೆ. ಯಜ್ಞಯಾಗಾದಿಗಳನ್ನು ಮಾಡಬೇಕಾಗಿತ್ತು. ರಕ್ಕಸರ ತೊಂದರೆ ಇತ್ತು ಅಲ್ಲಿ. ಅನಂತರದಲ್ಲಿ ಅಲ್ಲಿ ಸುಬಾಹು ಮರೀಚರ ಕಷ್ಟ ಇತ್ತು. ಸುಬಾಹುವನ್ನು ಕೊಲ್ತಾರೆ ರಾಮ. ಆ ನಂತರದಲ್ಲಿ ಅಲ್ಲಿಂದ ಹಿಂದಿರುಗಿ ಹೊರಡೋ ಹೊತ್ತಿಗೆ ಆವಾಗ ಈ ಮಿಥಿಲಾ ನಗರದಲ್ಲಿ ಸ್ವಯಂವರ ಏರ್ಪಾಡಾಗಿದೆ ಎನ್ನುವ ಸಂಗತಿ ಗೊತ್ತಾಗಿ ಅಲ್ಲಿಗೆ ವಿಶ್ವಾಮಿತ್ರರು ಅಂದರೆ ಕೌಶಿಕ ಮುನಿ ಇವರನ್ನು ಕರ್ಕೊಂಡು ಹೋಗ್ತಾರೆ, ರಾಮನನ್ನು ಲಕ್ಷ್ಮಣನನ್ನು. ಯಾಕೆ? ಮಿಥಿಲಾಪುರದ ಅರಸನಾದ ಜನಕನಿಗೆ ತನ್ನ ಮಗಳಾದ ಜಾನಕಿಯನ್ನು ಅಂದರೆ ಸೀತೆಯನ್ನು ಮದುವೆ ಮಾಡಬೇಕು, ಅದಕ್ಕೆ ಸ್ವಯಂವರ ಏರ್ಪಡಿಸಿದ್ದಾನೆ. ಅಂತಹ ಒಂದು ಹೆಣ್ಣು ಮಗಳಿಗೆ ಸ್ವಯಂವರ ಏರ್ಪಡಿಸಬೇಕಾದ್ರೆ ಹಿಂದೆಲ್ಲ ಸ್ವಯಂವರ, ಆ ಹೆಣ್ಣು ಮಗಳು ಅವಳಿಗೆ ಬೇಕಾದಂಥ ವರನನ್ನು ಅವಳೇ ಆರಿಸಿಕೊಳ್ಳುವಂಥದ್ದು ಸ್ವಯಂವರ. ಅಂತಹ ಸ್ವಯಂವರವನ್ನು ಮಾಡಬೇಕಾದ್ರೆ ಆತ ಈ ರಾಜ ಮಹಾರಾಜರುಗಳು ಇವಳನ್ನು ಮದುವೆ ಆಗಲಿಕ್ಕೆ ಬಂದವರನ್ನೊಂದು ಪರೀಕ್ಷಿಸಬೇಕಲ್ಲ. ಆ ಪರೀಕ್ಷೆಗಾಗಿ ಅವನೇನು ಮಾಡ್ತಾನೆ ಅಂದರೆ ಶಿವನನ್ನೇ ಭಕ್ತಿಯಿಂದ ಧ್ಯಾನಿಸಿ ಅವನಿಂದ ಶಿವಧನುಸ್ಸನ್ನು ಪಡೆದು ಯಾರು ಆ ಶಿವಧನುಸ್ಸನ್ನು ಮುರಿತಾರೋ ಅವನು ನನ್ನ ಮಗಳನ್ನು ವರಿಸಲಿಕ್ಕೆ ಯೋಗ್ಯ ಅನ್ನುವಂತಹ ಸ್ಪರ್ಧೆಯನ್ನು ಇಡ್ತಾನೆ. ಅಂದು ಕೌಶಿಕ ಮುನಿಯೊಡನೆ ಮಿಥಿಲಾಪುರಕ್ಕೆ ಬಂದು ಧನಸ್ಸು ಅಂದರೆ ಬಿಲ್ಲು, ಹರಧನಸ್ಸು ಅಂದರೆ ಶಿವಧನಸ್ಸು, ಅದನ್ನು ಮುರಿದು ನನ್ನನ್ನು ಮದುವೆಯಾದನು. ನೆನಪು ಮಾಡಿಕೊಳ್ತಾಳೆ, ಯಾವ ರಾಮ ಇವತ್ತು ನನ್ನನ್ನು ತೊರೆದಿದ್ದಾನೆ, ಅವತ್ತು ನನಗಾಗಿ ಕೌಶಿಕ ಮುನಿಯೊಡನೆ ಬಂದು ಶಿವಧನುಸ್ಸನ್ನು ಮುರಿದು ನನ್ನನ್ನು ಮದುವೆಯಾದನ್. ಅಂದು ಮೊದಲಾಗಿ ಮದುವೆಯಾದ, ಅಂದಿನಿಂದ ಆರಂಭಗೊಂಡು ಅಂದು ಮೊದಲಾಗಿ ರಮಿಸಿದನ್ ಎನ್ನೋಳು. ರಮಿಸು, ಪ್ರೀತಿಸು, ಪ್ರೇಮಿಸು. ಅಂದಿನಿಂದ ನನ್ನನ್ನು ಪ್ರೀತಿಸಿದವನು ಇಂದೇಕೆ ನನ್ನನ್ನು ತೊರೆದ? ಅವಳ ಮನಸ್ಸಿನಲ್ಲಿರುವ ಭಾವನೆ ನೋಡಿ. ಅಂದು ಕೌಶಿಕ ಮುನಿಯೊಡನೆ ಬಂದು ಶಿವಧನುಸ್ಸನ್ನೇ ಮುರಿದು ತನ್ನ ಸಾಹಸವನ್ನು ಮೆರೆದು ನನ್ನನ್ನು ಒರಿಸಿ ಮದುವೆಯಾಗಿ ಅಂದಿನಿಂದ ಆರಂಭಗೊಂಡು ನನ್ನನ್ನು ರಮಿಸಿದ, ನನ್ನನ್ನು ಪ್ರೀತಿಸಿದ. ಆ ನಗಲ್ದೊಡೆ ನಾನು ಅವನಿಂದ ದೂರವಾದಾಗ ತಾನವೆದನಲ್ಲದೆ ಒಂದಿದನೇ ಸೌಖ್ಯಮಂ. ತಾನು ಅವನಿಂದ ದೂರವಾದಾಗ, ಯಾವಾಗ ದೂರವಾದದ್ದು ನಿಮಗೆ ಗೊತ್ತಿದೆ. ರಾವಣ ಬಂದು ಮಾರುವೇಷದಲ್ಲಿ ಬಂದು ಸೀತೆಯನ್ನು ಲಂಕೆಗೆ ಕದ್ದೊಯ್ದಾಗ, ವನವಾಸದ ಸಂದರ್ಭದಲ್ಲಿ ರಾವಣ ಮೋಸದಿಂದ ಮಾರುವೇಷದಲ್ಲಿ ಬಂದು ಸೀತೆಯನ್ನು ಕದ್ದೊಯ್ದ ಅಂದೆ. ಆ ಕಾಲದಲ್ಲಿ ನವೇದನಲ್ಲದೆ ಒಂದಿದನೆ ಸೌಖ್ಯಮಂ. ನವೇದ ನೊಂದುಕೊಂಡನೇ ಹೊರತು ಅವನು ಸುಖವನ್ನು ಹೊಂದಲಿಲ್ಲ. ಓಹೋ, ಹೆಂಡತಿಯನ್ನು ಅವನು ಕರ್ಕೊಂಡು ಹೋಗ್ಬಿಟ್ಟ, ಹೋಗ್ಲಿ ಬಿಡಿ ಆರಾಮಾಗಿದ್ಬಿಟ್ನ, ಇನ್ನೊಂದು ಮದುವೆ ಆಗೋಣ ಅಂತ ಯೋಚನೆ ಮಾಡಿದ್ನ? ಇಲ್ವಲ್ಲ. ನವೇದನಲ್ಲದೆ, ನೊಂದುಕೊಂಡನಲ್ಲದೆ ಹೊಂದಿದನೆ ಸೌಖ್ಯವಂ. ಹಾಗಾದರೆ ಸೌಖ್ಯವನ್ನು ಹೊಂದಿದನೆ, ಸುಖವನ್ನು ಹೊಂದಿದನೆ? ಇಲ್ಲ, ಸೌಖ್ಯವನ್ನು ಹೊಂದಲಿಲ್ಲ. ಹೊಂದಿದನೇ ಸೌಖ್ಯಮಂ. ನೊಂದುಕೊಂಡು ಬೆಂದುಕೊಂಡು ನನಗಾಗಿ ಕಾಡು ಮೇಡು ಅಲೆದು ಕಡೆಗೆ ರಾಮನ್ ಎನಗಾಗಿ ಕಪಿವೃಂದಮಂ ನೆರೆಪಿ ಅಂದರೆ ಸೇರಿಸಿ. ಯಾರನ್ನ? ಕಪಿವೃಂದವನ್ನ. ನಿಮಗೆಲ್ಲ ಗೊತ್ತಿದೆ, ಸುಗ್ರೀವನನ್ನು ಸೇರಿಕೊಂಡು ಇಡೀ ಕಪಿ ಸೈನ್ಯವನ್ನಿಟ್ಟುಕೊಂಡು ಲಂಕೆಗೇನೆ ಸೇತುವೆಯನ್ನು ಕಟ್ಟಿ ಅಲ್ಲಿ ರಾವಣನನ್ನು ಕೊಂದ. ನೋಡಿ, ನನ್ನನ್ನು ಮದುವೆಯಾದಂದಿನಿಂದ ಮೊದಲುಗೊಂಡು ನನ್ನನ್ನು ಪ್ರೀತಿಸಿದ, ನಾನು ಅವನನ್ನು ಅಗಲಿದಾಗ, ರಾವಣ ನನ್ನನ್ನು ಕದ್ದೊಯ್ದಾಗ ಅವನು ನೊಂದುಕೊಂಡನೇ ಹೊರತು ಸುಖವನ್ನು ಹೊಂದಲಿಲ್ಲ. ರಾಮ ನನಗಾಗಿ ಕಪಿವೃಂದಮಂ ನೆರಪಿ, ಕಪಿ ಸೈನ್ಯವನ್ನು ಸೇರಿಸಿ ಕಡಲಂ ಕಟ್ಟಿ. ಕಡಲನ್ನು ಕಟ್ಟೋದು ಅಂದರೆ ಕಡಲನ್ನು ಹಿಡಿದು ಕಟ್ತೇವೆ ಅಂತ ಅರ್ಥ ಅಲ್ಲ. ಕಡಲಂ ಕಟ್ಟಿ ಅಂದರೆ ಆ ಕಡಲಿಗೆ ಸೇತುವೆಯನ್ನು ಕಟ್ಟಿ, ಕಡಲಂ ಕಟ್ಟಿ ದೈತ್ಯರನ್ನು ಕೊಂದು. ಅಲ್ಲಿರುವ ರಾಕ್ಷಸರು, ದೈತ್ಯರು ಅಂದರೆ ಆ ರಾಕ್ಷಸರನ್ನು ರಾವಣಾದಿಯಾಗಿ ಅನೇಕ ರಕ್ಕಸರನ್ನು ಕೊಂದು ಅಗ್ನಿಮುಖದೊಳ್ ಪರೀಕ್ಷಿಸಿದನು. ಆ ಬಳಿಕ ನಿಮಗೆಲ್ಲ ಕತೆ ಗೊತ್ತಿದೆ.
ಆ ನಂತರ ಅವಳನ್ನು ಕರೆತಂದು ಅವಳನ್ನು ಒಪ್ಪಬೇಕು ಅಂತಾದರೆ ಸರ್ವ ಸಮ್ಮುಖದಲ್ಲಿಯೇ ಅಗ್ನಿ ಪರೀಕ್ಷೆಯನ್ನು ಮಾಡ್ತಾರೆ. ಯಾರಿಗೆ? ಸೀತೆಗೆ. ಅವಳ ಪರಿಶುದ್ಧತೆಯ ಬಗೆಗೆ ಅಗ್ನಿ ಪರೀಕ್ಷೆಯನ್ನು ಮಾಡ್ತಾರೆ. ಆ ಬಳಿಕ ನನ್ನನ್ನು ಸ್ವೀಕರಿಸ್ತಾನೆ. ಸೀತೆಯ ಮುಂದಿರೋ ಪ್ರಶ್ನೆ, ಎನ್ನೋಳ ಅಪರಾಧಮಂ ಕಾಣಿಸಿದನೆ. ಇವತ್ತು ನನ್ನಲ್ಲಿ ಅಪರಾಧವನ್ನು ಕಾಣಿಸಿದನೆ. ಲಕ್ಷ್ಮಣ ಅಲ್ಲಿ ಹೇಳ್ದ, ಇಲ್ಲ ನಿನ್ನ ಮೇಲೆ ಅಪರಾಧ ಒಂದು ಆವರಿಸಿದ್ರಿಂದ ರಾಮ ನಿನ್ನನ್ನು ತೊರೆದಿದ್ದಾನೆ, ಕಾಡಿಗೆ ಬಿಟ್ಟು ಬಾ ಎಂದು ನನಗೆ ಆಜ್ಞಾಪಿಸಿದ್ದಾನೆ ಅಂತ. ಸೀತೆ ಯೋಚನೆ ಮಾಡ್ತಿದ್ದಾಳೆ, ಅದೇ ರಾಮನ ಇವತ್ತು ಈ ತೀರ್ಮಾನಕ್ಕೆ ಬಂದದ್ದು. ಯಾವ ರಾಮ? ವಿಶ್ವಾಮಿತ್ರರೊಡನೆ ಮಿಥಿಲಾಪುರಕ್ಕೆ ಬಂದು ಶಿವಧನುಸ್ಸನ್ನು ಮುರಿದು ನನ್ನನ್ನು ಮದುವೆಯಾದವನು. ಮದುವೆಯಾದಂದಿನಿಂದ ಮೊದಲುಗೊಂಡು ನನ್ನನ್ನು ಪ್ರೀತಿಸಿದವನು. ನಾನು ಅವನಿಂದ ದೂರವಾಗಿ ಹೋದಾಗ ನನಗಾಗಿ ನೊಂದುಕೊಂಡವನು, ಸುಖಪಟ್ಟವನಲ್ಲ. ನನ್ನನ್ನು ಪಡೆಯುವ ಆಸೆಯಿಂದ ಕಪಿ ಸೈನ್ಯವನ್ನು ಕಟ್ಟಿ ಕಡಲಿಗೆ ಸೇತುವೆಯನ್ನೇ ನಿರ್ಮಿಸಿ ಲಂಕೆಗೆ ಬಂದು ಅಲ್ಲಿರುವ ದೈತ್ಯರನ್ನು ಸಂಹರಿಸಿ ನನ್ನನ್ನು ಅಗ್ನಿ ಪರೀಕ್ಷೆ ಮಾಡಿ ಒಪ್ಪಿಕೊಂಡ ಅದೇ ರಾಮ ಎನ್ನೋಳ ಅಪರಾಧಮಂ ಕಾಣಿಸಿದನೆ. ನನ್ನಲ್ಲಿ ಅಪರಾಧವನ್ನು ಹೇಗೆ ಕಾಣಲಿಕ್ಕೆ ಸಾಧ್ಯ? ಅವನು ಅಗ್ನಿ ಪರೀಕ್ಷೆ ಮಾಡಿ ನನ್ನನ್ನು ಒಪ್ಪಿಕೊಂಡವನು, ಸದಾ ನನ್ನನ್ನು ಪ್ರೀತಿಸ್ತಾ ಇದ್ದವನು. ಇವತ್ತು ಅವನು ನನ್ನಲ್ಲಿ ಅಪರಾಧವನ್ನು ಕಂಡಿದ್ದಾನೆ. ಹೇಗೆ ನಾನಿದನ್ನು ಸಹಿಸಲಿ? ಅಪರಾಧಮಂ ಕಾಣಿಸಿದನೆ. ಸಹಜವಾಗಿ ಹೆಣ್ಣಿಗೆ ಹುಟ್ಟೋ ಭಾವನೆ ಅಲ್ವೇ ಇದು? ಪತಿಯೇ ಪರದೈವ ಎಂದುಕೊಂಡು ಬದುಕ್ತಾ ಇದ್ದವಳು ಸೀತೆ. ಹಾಗೆ ಬದುಕ್ತಾ ಇದ್ದವಳಿಗೆ, ಸತಿ ಶಿರೋಮಣಿಯಾಗಿದ್ದವಳಿಗೆ, ರಘುಷ್ಕುಲ ಶ್ರೇಷ್ಠನಾದ ರಾಮನೊಬ್ಬ ತನ್ನ ಬಗೆಗೆ ಇಂಥದ್ದೊಂದು ತೀರ್ಮಾನವನ್ನು ತೆಗೆದುಕೊಂಡು ಬಿಟ್ಟನೆ. ಹಾಗಾದರೆ ಅಯ್ಯೋ ವಿಧಿಯೇ, ಯಾರನ್ನ ಹಳಿಯುವುದು, ಯಾರನ್ನ ಬೈಯುವುದು, ತನ್ನೊಳಗೆ ತಾನು ಮರುಗುತ್ತಾ ಇದ್ದಾಳೆ, ಕೊರಗುತ್ತಾ ಇದ್ದಾಳೆ. ಯಾಕೆ ಇಂಥದ್ದೊಂದು ಪರೀಕ್ಷೆ ನನ್ನ ಬದುಕಿನಲ್ಲಿ ಎಂದು ಕವಿ ಭಾಳ ಅದ್ಭುತವಾಗಿ ಲಕ್ಷ್ಮೀಶ ಚಿತ್ರಿಸ್ತಾ ಹೋಗ್ತಾನೆ. ಹೆಣ್ಣೊಬ್ಬಳ ಇದು ಸೀತೆಯೇ ಆಗಿರಬೇಕು ಅಂತ ಅಲ್ಲ. ಯಾವ ಒಬ್ಬ ಹೆಣ್ಣು ಮಗಳು ಪತಿಯನ್ನು ಅಪಾರವಾಗಿ ನಂಬಿಕೊಂಡವಳು, ಸತಿಧರ್ಮವನ್ನು ಪಾಲಿಸ್ತಾ ಬದುಕ್ತಾ ಇದ್ದವಳಿಗೆ ಎಲ್ಲೋ ತನ್ನ ಪತಿಯಾದವನು ತನ್ನ ಮೇಲೆ ಇಂಥದ್ದೊಂದು ಅಪವಾದವನ್ನು ಹೊರಿಸಿದರೆ ಪುನರವಲೋಕನ ಮಾಡ್ಕೊಳ್ತಾಳೆ. ನನ್ನ ಗಂಡ ಹೇಗಿದ್ದ, ಯಾಕೆ ಇಂತಹ ತೀರ್ಮಾನಕ್ಕೆ ಬಂದಿದ್ದಾನೆ? ಹೌದಲ್ವೇ? ಒಂದು ಕಾವ್ಯ ವಾಸ್ತವಕ್ಕೆ ಒದಗಿ ಬರೋದು ಅಂದರೆ ಹೀಗೆ. ಸೀತೆಯ ದುಃಖ ಬರೀ ಸೀತೆಯ ದುಃಖ ಮಾತ್ರ ಅಲ್ಲ, ಯಾವೊಬ್ಬ ಹೆಣ್ಣುಮಗಳ ದುಃಖವೂ ಹೌದು. ಎಷ್ಟು ಅವನ ಬಗ್ಗೆ ನಂಬಿಕೆ ಇತ್ತೋ, ಎಷ್ಟು ಅವನ ಬಗೆಗೆ ಕಾಳಜಿ ಪ್ರೀತಿ ಇತ್ತೋ, ಆದ್ರೆ ಅದೇ ರಾಮ ಇವತ್ತು ನನ್ನನ್ನು ತೊರೆದಿದ್ದಾನೆ. ಅವಳಿಗೆ ಸಹಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಗ್ನಿ ಪರೀಕ್ಷೆ ಮಾಡಬೇಕಿತ್ತೇ ರಾಮ? ಅಷ್ಟು ಪ್ರೀತಿಸ್ತಾ ಇದ್ದವನು ಅಗ್ನಿ ಪರೀಕ್ಷೆ ಮಾಡಬೇಕಿತ್ತೇ? ಯಾಕೆ ಮಾಡ್ದ ಗೊತ್ತಿಲ್ಲ. ಲೋಕಕ್ಕಾಗಿ ಮಾಡಿದ್ನೇ ಗೊತ್ತಿಲ್ಲ. ಸೀತೆಯ ಬಗ್ಗೆ ಅಪಾರವಾದ ನಂಬಿಕೆ ಇತ್ತು ಅವನಿಗೆ, ಪ್ರೀತಿ ಇತ್ತು ಅವನಿಗೆ. ಆದರೂ ಅಗ್ನಿ ಪರೀಕ್ಷೆ ಮಾಡ್ದ. ಮತ್ತೀಗ ಯಾಕೆ ಅಪವಾದ ನನ್ನ ಮೇಲೆ? ನಾನು ಅಪರಾಧಿಯ? ಹಾಗಾದರೆ ಅಂಥದ್ದೊಂದು ಎನ್ನೋಳ ಅಪರಾಧಮಂ ಕಾಣಿಸಿದನೆ. ಅಂತಹ ಅಪರಾಧವನ್ನು ಏನು ಕಂಡ ಅವನು ನನಗೆ? ತುಂಬ ಮರುಗುತ್ತಾಳೆ, ತುಂಬ ಕೊರಗುತ್ತಾಳೆ. ಲಕ್ಷ್ಮಣ ಅಸಹಾಯಕನಾಗಿ ನಿಂತುಕೊಂಡಿದ್ದಾನೆ. ಗೊತ್ತು ಅವನಿಗೆ ಅವಳ ಸಂಕಟ ಎಂಥದ್ದು ಎನ್ನುವುದು. ಉತ್ತರಿಸಲಿಕ್ಕೆ ಆಗ್ತಾ ಇಲ್ಲ. ಇನ್ನೂ ಅನೇಕ ಪದ್ಯಗಳ ನಡುವೆ ಇವೆ. ಬಟ್ ನಿಮಗೆ ಈ ಕಾವ್ಯದ ಅಧ್ಯಯನದ ಸಂದರ್ಭದಲ್ಲಿ ಅದರ ಅಗತ್ಯ ಇಲ್ಲ ಅಂತ ಹೇಳಿ ಪಠ್ಯಪುಸ್ತಕವನ್ನು ನಿರ್ಧರಿಸಿದವರು ಮಾಡಲಿಲ್ಲ. ಸಾಕು, 2 ಪದ್ಯಗಳು ಅವಳ ಮನಸ್ಸಿನ ತುಡಿತವನ್ನು, ಅವಳ ಮನಸ್ಸಿನಲ್ಲುಂಟಾಗ್ತಾ ಇದ್ದಂತಹ ಉದ್ವೇಗವನ್ನು, ಆಮೇಲೆ ಸಹಜವಾಗಿ ಹೆಣ್ಣು ಮಗಳೊಬ್ಬಳ ತೊಳಲಾಟವನ್ನು ಬಹಳ ಚೆನ್ನಾಗಿ ಚಿತ್ರಿಸ್ತವೆ. ಆ ಕವಿತ್ವ ಅದು ಅದ್ಭುತವಾದಂತಹ ಕವಿತ್ವವಾಗಿ ಇಲ್ಲಿ ಮೂಡಿ ಬರ್ತಾ ಹೋಗ್ತದೆ. ಮತ್ತೆ ನೀವು ಆದಿಪ್ರಾಸವನ್ನು ನೀವು ಗಮನಿಸಬಹುದು. ಹಾಗಾದರೆ ಸೀತೆಯ ಸಂಕಟ, ಸೀತೆಯ ನೋವು, ಇವುಗಳನ್ನೆಲ್ಲ ಅಸಹಾಯಕತೆಯಿಂದ ನೋಡ್ತಾ ನಿಂತಹ ಲಕ್ಷ್ಮಣನಿಗೆ ಏನು ಹೇಳಬಹುದು? ಹಾಗಾದರೆ ಸೀತೆ ಏನು ಹೇಳ್ಬೋದು ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ಹಾಗಾದರೆ ಮತ್ತೆ ನೋಡೋಣ.